ಮಕ್ಕಳೇ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಕ್ಲಾಸ್. ಮಕ್ಕಳೇ, ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಪ್ಯಾಟ್ರನ್ಸ್ ಆನ್ ಸ್ಕ್ವೇರ್ಸ್ ಮೇಲೆ ಡಿಸ್ಕಸ್ ಮಾಡಿದ್ವಿ, ಹೌದಾ? ಸೊ ಇವತ್ತು ಪಾರ್ಟ್ 2. ಸೊ ದೆರ್ ಆರ್ ಸೋ ಮೆನಿ ಬ್ಯೂಟಿಫುಲ್ ಪ್ಯಾಟ್ರನ್ಸ್ ವಿ ಅಬ್ಸರ್ವ್ಡ್ ಇನ್ ದ ಲಾಸ್ಟ್ ಕ್ಲಾಸ್. ಈ ಕ್ಲಾಸ್ನಲ್ಲೂ ಬ್ಯೂಟಿಫುಲ್ ಪ್ಯಾಟ್ರನ್ಸ್, ದೆರ್ ಆರ್ ಸಮ್ ಮೋರ್ ಬ್ಯೂಟಿಫುಲ್ ಪ್ಯಾಟ್ರನ್ಸ್, ದೆರ್ ಆರ್ ಸೋ ಮೆನಿ ಬ್ಯೂಟಿಫುಲ್ ಪ್ಯಾಟ್ರನ್ಸ್. ನೀವು ಮುಂದೆ ಅದನ್ನು ಎಕ್ಸ್ಪ್ಲೋರ್ ಮಾಡಿ. ಸೊ ನಾವು ಇವತ್ತು ಮತ್ತೆ ಒಂದಷ್ಟು ಬ್ಯೂಟಿಫುಲ್ ಪ್ಯಾಟ್ರನ್ಸ್ನ ನಾವು ಎಕ್ಸ್ಪ್ಲೋರ್ ಮಾಡೋಣ. ಇದ್ರ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ ಮಾಡೋಣ ಮತ್ತು ಬೇರೆ ಬ್ಯೂಟಿಫುಲ್ ಪ್ಯಾಟ್ರನ್ಸ್ನ ಎಕ್ಸ್ಪ್ಲೋರ್ ಮಾಡೋಣ. ಮಕ್ಕಳ, ಲಾಸ್ಟ್ ಕ್ಲಾಸ್ನಲ್ಲಿ ನಾವು ವಿ ಟಾಕ್ಡ್ ಅಬೌಟ್ ಟ್ರಯಾಂಗ್ಯುಲರ್ ನಂಬರ್ಸ್ ಅಥವಾ ಸ್ಟೇರ್ ಕೇಸ್ ನಂಬರ್ಸ್, ಆ್ಯಂಡ್ ವಿ ಆಲ್ಸೋ ಅಬ್ಸರ್ವ್ ದೀಸ್ ಆರ್ ಸ್ಟೇರ್ ಕೇಸ್ ನಂಬರ್ಸ್ ಅಥವಾ ಟ್ರಯಾಂಗ್ಯುಲರ್ ನಂಬರ್ಸ್ ಬಿಕಾಸ್ ದೇ ಆರ್ ಇನ್ ದ ಶೇಪ್ ಆಫ್ ಎ ಸ್ಟೇರ್ ಕೇಸ್. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ವಾಟ್ ಹ್ಯಾಪನ್ಸ್ ಇಫ್ ವಿ ಆ್ಯಡ್ 2 ಕಾನ್ಸಿಕ್ಯೂಟಿವ್ ಟ್ರಯಾಂಗ್ಯುಲರ್ ನಂಬರ್ಸ್, ರೈಟ್? ಏನಾಯಿತು ಅದನ್ನು ನಾವು ಅಬ್ಸರ್ವ್ ಮಾಡಿದ್ವಿ. 1 and 3 ಆರ್ ದ 2 ಟ್ರಯಾಂಗ್ಯುಲರ್ ನಂಬರ್ಸ್. ಇಫ್ ಯು ಆ್ಯಡ್ 1 and 3 you will get a square number, right? So ಇದು 2 into 2 which is 4, so you will get a square number. ಅದೇ ಥರ if you add 3 ಮತ್ತು 6, 3 and 6 are the next 2 consecutive triangular numbers. ಸೊ ಇದನ್ನು ನಾವು ಆ್ಯಡ್ ಮಾಡಿದರೆ ಏನಾಗುತ್ತೆ ನೋಡಿ, ಈ ಥರ ಆ್ಯಡ್ ಮಾಡ್ತೀವಿ, ಫಿಟ್ ಆಗಲ್ಲ, ವಿಲ್ ರೊಟೇಟ್ ಮಾಡಿಬಿಟ್ಟು ಆಮೇಲೆ ಇದನ್ನು ವಿಲ್ ಟ್ರೈ ಟು ಫಿಟ್. ಸೊ ಅದು ಹಿಂಗೆ ಫಿಟ್ ಆಗುತ್ತೆ, ರೈಟ್? ಸೊ ದಿಸ್ ಈಸ್ ಎ 3/3 ವಿಚ್ ಈಸ್ 9. ಸೊ ಇಟ್ಸ್ ಎ ಸ್ಕ್ವೇರ್ ನಂಬರ್. ಬ್ಯೂಟಿಫುಲ್ ಪ್ಯಾಟ್ರನ್ ಅಲ್ವಾ? ಸೊ ಬ್ಯೂಟಿಫುಲ್ ಪ್ಯಾಟ್ರನ್. ಸೊ ಇಫ್ ಯು ಆ್ಯಡ್ ಎನಿ 2 ಕಾನ್ಸಿಕ್ಯೂಟಿವ್ ಟ್ರಯಾಂಗ್ಯುಲರ್ ನಂಬರ್ಸ್ ಯು ವಿಲ್ ಗೆಟ್ ಎ ಸ್ಕ್ವೇರ್ ನಂಬರ್. ಇದನ್ನು ನೋಡಿದ್ವಿ. ಆಮೇಲೆ ವಿ ಆಲ್ಸೋ ಸಾ ವಾಟ್ ಹ್ಯಾಪನ್ಸ್ ಇಫ್ ಯು ಆ್ಯಡ್ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಸ್ಟಾರ್ಟಿಂಗ್ ಫ್ರಮ್ 1 ಇಂದ ಸ್ಟಾರ್ಟ್ ಮಾಡಬೇಕು, ರೈಟ್? ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಸ್ಟಾರ್ಟಿಂಗ್ ಫ್ರಮ್ 1. ಆಡ್ ನಂಬರ್ಸ್ನ ನಾವು ಈ ಥರ ಅರೇಂಜ್ ಮಾಡಿದ್ದೀವಿ ಮಕ್ಕಳ. ಓಕೆ, ನಾನು ಹೇಳಿದೆ, ಇಟ್ಸ್ ಎ ವಿಜುವಲ್ ಪ್ರೂಫ್ ಅಂತ. ಸೊ ಬ್ಯೂಟಿಫುಲ್. ಇಫ್ ಯು ಅರೇಂಜ್ ದಿ ಆಡ್ ನಂಬರ್ಸ್ ಇನ್ ದಿಸ್ ಪ್ಯಾಟ್ರನ್, ಈಗ ನೋಡಿ, ಇಫ್ ಯು ಆ್ಯಡ್ ಇದೆಲ್ಲ ಆಡ್ ನಂಬರ್ಸ್, ರೈಟ್? ಸೊ ಇಫ್ ಯು ಆ್ಯಡ್ 1 and 3 you will get a square number which is 4, right? So you will get a square number. If you add 1, 3 and 5, not just 3 and 5, 1, 3 and 5, 1ಗೆ 3ಗೆ 1 ಆ್ಯಡ್ ಮಾಡಿದ್ರೆ you will get 4. ಈ 4ನ ನೀವು ಮತ್ತೆ 5ಗೆ ಆ್ಯಡ್ ಮಾಡಿದ್ರೆ you will get 9, right? This is 3/3, so you will get 9. So if you add consecutive odd numbers starting from 1, you will get square numbers. So ಇವೆರಡನ್ನೂ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ವಿ ಮಕ್ಕಳ, ರೈಟ್? ಎಸ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ವಿಲ್ ಕಂಟಿನ್ಯೂ. ಓಕೆ, ವಿ ಆಲ್ಸೋ ಸಾ ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ರಿಸಲ್ಟ್. ಇದು ತುಂಬ ಇಂಪಾರ್ಟೆಂಟ್ ರಿಸಲ್ಟು. ದ ಸಮ್ ಆಫ್ ಫಸ್ಟ್ ಆಡ್ ನಂಬರ್ಸ್ ಈಸ್ n². ಸೊ ಇದನ್ನು ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ, ರೈಟ್? ಈಗ ಒಂದು ಈ ಥರ ಪ್ರಾಬ್ಲಮ್ ಕೊಟ್ಟರೆ, ಓಕೆ, ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಈ ಪ್ರಾಬ್ಲಮ್ ಬರ್ಕೊಳ್ಳಿ. ವಿತೌಟ್ ಆ್ಯಡಿಂಗ್ ದ ನಂಬರ್ಸ್ ಕ್ಯಾನ್ ಯು ಫೈಂಡ್ ದ ಸಮ್ ಆಫ್ ಫಸ್ಟ್ 14 ಆಡ್ ನಂಬರ್ಸ್? ಓಕೆ, ಸೊ ಹೇಗೆ ಮಾಡ್ತೀರಾ? ವಿತೌಟ್ ಆ್ಯಡಿಂಗ್ ದ ನಂಬರ್ಸ್ ಅಂತೆ, ಫಸ್ಟ್ 14 ಆಡ್ ನಂಬರ್ಸ್ ಅಂತೆ ಮಕ್ಕಳ. ಅಂದರೆ ಅವ್ರು ಏನು ಹೇಳ್ತಿರೋದು ಗೊತ್ತಾ? 1, 3 is the next odd number, 5, 7, 5, 7, 9, 11, okay sir, 13 plus 15 plus 17 plus 19. ಎಷ್ಟು? ಫಸ್ಟ್ 14 ಆಡ್ ನಂಬರ್ಸ್. 1, 2, 3, 4, 5, 6, 7, 8, 9, 10 ಅಷ್ಟೇ ಆಗಿರೋದು. ಓಕೆ, ಮತ್ತೆ 11, 12, 13 and 14. So if you add, these are the 14 odd numbers, right? How many odd numbers are there? 14 odd numbers. ಇದರ ಸಮ್ ಕಂಡಿಡಿರಿ ಅಂತಿದ್ದಾರೆ. ಆ್ಯಂಡ್ ವಿಥೌಟ್ ಆ್ಯಡಿಂಗ್ ದ ನಂಬರ್ಸ್, ಆ್ಯಡ್ ಮಾಡಬಾರ್ದು ಅಂತ ಕೇಳ್ತಿದ್ದಾರೆ. ಸೊ ವಾಟ್ ಈಸ್ ದ ಸಮ್ ಆಫ್ ದ ಫಸ್ಟ್ 14 ಆಡ್ ನಂಬರ್ಸ್? ಮಕ್ಕಳ, ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಡಿಸ್ಕಸ್ ಮಾಡಿದ್ದೆ, ಜ್ಞಾಪಿಸ್ಕೊಳ್ಳಿ. ದ ಸಮ್ ಆಫ್ ಫಸ್ಟ್ n ಆಡ್ ನಂಬರ್ಸ್ ಈಸ್ n². ಎಸ್, ವೆರಿ ಗುಡ್. ದ ಸಮ್ ಆಫ್ ಫಸ್ಟ್ n ಆಡ್ ನಂಬರ್ಸ್ ಈಸ್ n², ಅಲ್ವಾ? ಸೊ ದ ಸಮ್ ಆಫ್ ಫಸ್ಟ್ 14 ಆಡ್ ನಂಬರ್ಸ್ ಏನಾಗಾದರೆ? ಎಸ್, 14². The sum of first 14 odd numbers is 14 square.
14 ಸ್ಕ್ವೇರ್ ಅಂದರೆ ನಿಮ್ಗೆ ಗೊತ್ತಿದೆ ಮಕ್ಕಳ, ಇಟ್ ಈಸ್ 196. ಓಕೆ, ಯಾಕೆ, ವೈ? ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿ ನೋಟ್ ಅಂತ ಬರಿತೀನಿ. ನೋಟ್ ದಿ ಸಮ್ ಆಫ್ ಫಸ್ಟ್ n odd numbers is n square. ಓಕೆ, ಈ ರಿಸಲ್ಟ್ನ ಯೂಸ್ ಮಾಡಿದರೆ ದ ಸಮ್ ಆಫ್ ಫಸ್ಟ್ 14 odd numbers is 14 square. So without adding the numbers, ನೀವು ಡೈರೆಕ್ಟ್ಲಿ ಯು ಕ್ಯಾನ್ ಫೈಂಡ್ ದ ಸಮ್. ಓಕೆ, ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳು. ಇನ್ನೊಂದು ಇಂಟ್ರೆಸ್ಟಿಂಗ್ ಡಿಸ್ಕವರಿ ಮಾಡೋಣ ಈಗ ನಾವು, ಇನ್ನೊಂದು ಇಂಟ್ರೆಸ್ಟಿಂಗು. ಸೊ ನೀವು ವಿಡಿಯೋ ಪಾಸ್ ಮಾಡಿ ಬರ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅದು ಅಂತಂದರೆ ನೋಡಿ, ದ ಫಸ್ಟ್ ಆಡ್ ನಂಬರ್ ಈಸ್ 1, ದ ಸೆಕೆಂಡ್ ಆಡ್ ನಂಬರ್ ಈಸ್ 3, ದ ಥರ್ಡ್ ಆಡ್ ನಂಬರ್ ಈಸ್ 5, ಫೋರ್ತ್ 7, ಫಿಫ್ತ್ 9 ಆ್ಯಂಡ್ ಸೋ ಆನ್. ಕರೆಕ್ಟಾ? ಈಗ ನಾನು ಇಫ್ ಐ ಆಸ್ಕ್ ಯು ಎ ಕ್ವಶನ್, ವಾಟ್ ಈಸ್ ದ 10th ಆಡ್ ನಂಬರ್ ಅಂತ, ವಾಟ್ ಈಸ್ ದ 10th ಆಡ್ ನಂಬರ್? ನೀವು ಕ್ವಿಕ್ಕಾಗಿ ಹೇಳ್ಬೋದಾ ವಾಟ್ ಈಸ್ ದ 10th ಆಡ್ ನಂಬರ್ ಅಂತ? ಕ್ವಿಕ್ಕಾಗಿ ಅಂದರೆ ವಿತೌಟ್ ಸರ್ 5th ಇದು 6th ಆಡ್ ನಂಬರು, 11, 7th ಆಡ್ ನಂಬರು, 13 ಆ ಥರ ಹೇಳಬಾರ್ದು. ಕ್ವಿಕ್ಕಾಗಿ ಕ್ಯಾನ್ ಯು ಫೈಂಡ್ ಎ ಪ್ಯಾಟ್ರನ್ ಅಥವಾ ಕ್ಯಾನ್ ಯು ಫೈಂಡ್ ಎ ಫಾರ್ಮುಲಾ ಟು ಫೈಂಡ್ ದ nth ಆಡ್ ನಂಬರ್? ಓಕೆ, ನನ್ನ ಕ್ವಶನ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಈಗ ನಾನು ಇಫ್ ಐ ಆಸ್ಕ್ ಯು ವಾಟ್ ಈಸ್ ದ 15th ಆಡ್ ನಂಬರ್, ವಾಟ್ ಈಸ್ 20th ಆಡ್ ನಂಬರ್, ವಾಟ್ ಈಸ್ 25th ಆಡ್ ನಂಬರ್, ಆ ಥರ ಕೇಳಿದ್ರೆ ನೀವು ಡೈರೆಕ್ಟಾಗಿ ಹೇಳಬೇಕಲ್ವಾ? ಕ್ವಿಕ್ಕಾಗಿ ಹೇಳಬೇಕು, ಡೈರೆಕ್ಟಾಗಿ ಹೇಳ್ಬೋದು. ಸುಮ್ಮನೆ ನೀವು ಆ್ಯಡ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇಟ್ ವಿಲ್ ಟೇಕ್ ಸೋ ಮಚ್ ಆಫ್ ಟೈಮ್. ಈ ಥರ ಎಲ್ಲ ಲಿಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಟೈಮ್ ತೊಗೊಂಬಿಡುತ್ತೆ. ಸೊ ಈಗ ನೋಡಿ ಒಂದು ಪ್ಯಾಟ್ರನ್ ಅಬ್ಸರ್ವ್ ಮಾಡೋಣ. ನನ್ನ ಕ್ವಶನ್ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವೊಂದು ಪ್ಯಾಟ್ರನ್ ಅಬ್ಸರ್ವ್ ಮಾಡೋಣ ಮಕ್ಕಳ. ಇಲ್ಲಿ ನೋಡಿ, ಫಸ್ಟ್ ಆಡ್ ನಂಬರ್ ಈಸ್ 1. ಓಕೆ, ದಿಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 2 × 1 - 1. ಕರೆಕ್ಟಾ? 3 ಕ್ಯಾನ್ ಬಿ ರಿಟರ್ನ್ ಆ್ಯಸ್ 2 × 3 - 1. 2 × 2 - 1. 2 × 2 - 1. 2 × 2 - 1. This is 2 × 1 - 1. Okay, sir. Third odd number is 2 × 3 - 1. Correct, makla? 2 3s are 6. 6 - 1 is 5. 6 - 1 is 5. Okay. Fourth one nodi. Fourth, it can be written as 2 × 4 - 1. Howdu sir? This can be written as 2 × 5 - 1. 5 - 1. ನಿಮ್ಗೆ ಗೊತ್ತಾಗ್ತಿದೆಯಾ? ದ ಫಸ್ಟ್ ಆಡ್ ನಂಬರ್ ಈಸ್ 2 × 1 - 1. ಸೆಕೆಂಡ್ ಆಡ್ ನಂಬರ್ ಈಸ್ 2 × 2 - 1. ಥರ್ಡ್ ಆಡ್ ನಂಬರ್ ಈಸ್ 2 × 3 - 1. ಫೋರ್ತ್ ಆಡ್ ನಂಬರ್ ಈಸ್ 2 × 4 - 1. ಸೊ ಒಂದು ಪ್ಯಾಟರ್ನ್ ಗೊತ್ತಾಗ್ತಿದೆಯಾ ಮಕ್ಕಳ? 2 × 4 ಈಸ್ 8, 8 - 1 ಈಸ್ 7 ಅಲ್ವಾ? ಸೊ ಹಾಗಾದರೆ ಜಸ್ಟ್ ಟೆಲ್ ಮಿ ವಾಟ್ ಈಸ್ ದ 10th ಆಡ್ ನಂಬರ್? 10th odd number. Sir, simple sir. 10th odd number is nothing but 2 × 10 - 1. Alva makla? 2 × 10 - 1. What is 2 × 10 - 1? Sir, 2 10s are 20. 20 - 1 is 19. ನೋಡಿದ್ರಾ? ಸೊ ನಾವೊಂದು ಫಾರ್ಮುಲಾ ಡಿಸ್ಕವರ್ ಮಾಡಿದ್ವಿ. ಇಟ್ಸ್ ಎ ವೆರಿ ಸಿಂಪಲ್ ಪ್ಯಾಟರ್ನ್ ಬಟ್ ವಿ ಹ್ಯಾವ್ ಡಿಸ್ಕವರ್ಡ್ ಎ ಫಾರ್ಮುಲಾ. ಓಕೆ, 2 × 10. ವಾಟ್ ಈಸ್ ದ 20th ಆಡ್ ನಂಬರ್? 20th ಆಡ್ ನಂಬರ್ ನೋಡಿ ಮಕ್ಕಳ. 20th ಆಡ್ ನಂಬರ್. 20th odd number. Okay, sir, 20th odd number 2 × 20 - 1 ಅಲ್ವಾ? ಸೊ ವಾಟ್ ಈಸ್ 2 × 20? 40. 40 - 1 ಅಂದರೆ ಎಷ್ಟು? 39. ಸೊ ದ 20th odd number ಈಸ್ 39. ಓಕೆ, ಸೊ ನೋಡಿದ್ರೆ ಮಕ್ಕಳ, ಈ ಥರ ಒಂದು ಪ್ಯಾಟ್ರನ್ ನೀವೇ ಡಿಸ್ಕವರ್ ಮಾಡಿದ್ರೆ ಯು ಕ್ಯಾನ್ ಡಿಸ್ಕವರ್ ಎ ಫಾರ್ಮುಲಾ. ಈಗ ನಾನು ಫೈನಲ್ ಪ್ರಶ್ನೆ ಕೇಳ್ತೀನಿ. ಹಾಗಾದರೆ ವಾಟ್ ಈಸ್ ದ nth ಆಡ್ ನಂಬರ್? What is the nth odd number? What is the nth odd number? So the nth odd number is 2 × n - 1. Yes, 2n - 1. 2 × n - 1 ಅಥವಾ 2n - 1.
ಓಕೆ, ನಿಮ್ಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ವಾಟ್ ಈಸ್ ದ 10th ಆಡ್ ನಂಬರ್ ಅಂತಂದರೆ ಏನು ಬರೀತೀರಾ? ಸೊ ದ 10th ಆಡ್ ನಂಬರ್ ಈಸ್ ವಾಟ್ ಈಸ್ ದ 10th ಆಡ್ ನಂಬರ್ ನೋಡಿ ಮಕ್ಕಳ, ಈ ಥರ ಬರಿಬೋದು ನೀವು. ಓಕೆ, ಸೊ nth ಆಡ್ ನಂಬರ್ ಈಸ್ ಈಕ್ವಲ್ ಟು 2n minus 1. Therefore 10th odd number ಸರ್ n ಜಾಗದಲ್ಲಿ 10 ಹಾಕಬೇಕು ಸರ್. 2 into 10 minus 1 20 minus 1 is equal to 19. ಓಕೆ ಮಕ್ಕಳ, ಗೊತ್ತಾಗ್ತಿದೆಯಾ? ಸೊ ವಾಟ್ ಈಸ್ ದ 10th ಆಡ್ ನಂಬರ್ ಅಂದರೆ ನಿಮ್ಗೆ ವಾಟ್ ಈಸ್ ದ 20th ಆಡ್ ನಂಬರ್, ವಾಟ್ ಈಸ್ ದ 50th ಆಡ್ ನಂಬರ್ ಅಂದರೆ ಗೊತ್ತಾಯ್ತಾ ಹಿಂಗೆ ಮಾಡೋದು ಅಂತ? ಓಕೆ, ಸೊ ಎಸ್, ದಿಸ್ ಈಸ್ ಬ್ಯೂಟಿಫುಲ್. ಸೊ ಈ ಪ್ಯಾಟ್ರನ್ ನೋಡೋದು ನಾವು ಕಂಡಿದ್ದೀವಿ. ಓಕೆ, ಗುಡ್. ಸೊ ಎಸ್, ಇನ್ನೊಂದು ಈಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ ಮಕ್ಕಳ. ಸೊ ವಿಡಿಯೋ ಪಾಸ್ ಮಾಡಿ ಬರ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ವಿಲ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಫೈಂಡ್ ವೆದರ್ 154 ಆರ್ ಪರ್ಫೆಕ್ಟ್ ಸ್ಕ್ವೇರ್ಸ್ ಬೈ ದ ಮೆಥಡ್ ಆಫ್ ರಿಪೀಟೆಡ್ ಸಬ್ಟ್ರಾಕ್ಷನ್. ಗುಡ್. Find whether 154 are perfect squares by the method of repeated subtraction. ಮಕ್ಕಳನ್ನ ಜ್ಞಾಪಿಸ್ಕೊಳ್ಳಿ, ನಾನು ಇದನ್ನು ಡಿಸ್ಕಸ್ ಮಾಡಿದ್ದೆ ಮಕ್ಕಳ. a square number, any square number can be written as the sum of successive ಅಥವಾ consecutive odd numbers starting from 1. ಅದು ಗೊತ್ತಿದೆ ನಿಮಗೆ, ಹೌದಲ್ವಾ? ಆ ಸ್ಕ್ವೇರ್ ನಂಬರಿಂದ ನೀವು ಒಂದೊಂದೇ ಆಡ್ ನಂಬರ್ನ ಸಬ್ಟ್ರ್ಯಾಕ್ಟ್ ಮಾಡ್ತಾ ಬಂದರೆ ಅಟ್ ದಿ ಎಂಡ್ ಯು ವಿಲ್ ಗೆಟ್ ಎ ಝೀರೋ. ಹೌದು ತಾನೆ? ಬಿಕಾಸ್ ಒನ್ನಿಂದ 1, 3, 5, 7 ಇದನ್ನೆಲ್ಲ ಆ್ಯಡ್ ಮಾಡಿದರೆ ಯು ವಿಲ್ ಗೆಟ್ ಎ ಸ್ಕ್ವೇರ್ ನಂಬರ್. ಆ ಸ್ಕ್ವೇರ್ ನಂಬರಿಂದ ನೀವು ಒಂದೊಂದೇ ಆಡ್ ನಂಬರ್ಸ್ನ ಸಬ್ಟ್ರ್ಯಾಕ್ಟ್ ಮಾಡ್ತಾ ಬಂದರೆ ನಿಮ್ಗೆ ಡೆಫಿನೆಟ್ಲಿ ಝೀರೋ ಬರಬೇಕು ಮಕ್ಕಳ, ಝೀರೋ ಬರಲೇಬೇಕು. ಕರೆಕ್ಟ್? ಸೊ 100 ಈಸ್ ಎ ಸ್ಕ್ವೇರ್ ನಂಬರ್. ಸೊ 100ಇಂದ ನಾನು ಎಲ್ಲ ಆಡ್ ನಂಬರ್ಸ್ನ ಸಬ್ಟ್ರ್ಯಾಕ್ಟ್ ಮಾಡ್ತಾ ಬಂದರೆ ಐ ಹ್ಯಾವ್ ಟು ಗೆಟ್ ಎ ಝೀರೋ. 54 ಈಸ್ ನಾಟ್ ಎ ಸ್ಕ್ವೇರ್ ನಂಬರ್. 54ಇಂದ ನಾನು ಆಡ್ ನಂಬರ್ಸ್ನ ಸಬ್ಟ್ರ್ಯಾಕ್ಟ್ ಮಾಡ್ತಾ ಬಂದರೆ ಐ ವಿಲ್ ಡೆಫಿನೆಟ್ಲಿ ನಾಟ್ ಗೆಟ್ ಎ ಝೀರೋ. ಓಕೆ, ನೋಡೋಣ. ಇದನ್ನೇ ನಾವು ಮೆಥಡ್ ಆಫ್ ರಿಪೀಟೆಡ್ ಸಬ್ಟ್ರಾಕ್ಷನ್ ಅಂತ ಕರಿತೀವಿ. ಓಕೆ, ಜಸ್ಟ್ ಸಿ, ಈಗ 100 ತೊಗೊತೀನಿ. ಲೆಟ್ಸ್ ಟೇಕ್ 100. ಓಕೆ, 100 ನಾನು 100ಇಂದ ಮಕ್ಕಳ ಆಡ್ ನಂಬರ್ಸ್ನ ಸಬ್ಟ್ರ್ಯಾಕ್ಟ್ ಮಾಡ್ತಾ ಬರ್ತೀನಿ. ಓಕೆ, 1ಇಂದನೇ ಶುರು ಮಾಡೋಣ. 100 minus 1. ಓಕೆ, ಸೊ 100 minus 1. ಓಕೆ ಸರ್, ಏನು ಬಂತು? 99. ಓಕೆ ಸರ್, ನೆಕ್ಸ್ಟು 99ಇಂದ ಐ ಸಬ್ಟ್ರ್ಯಾಕ್ಟ್ ನೆಕ್ಸ್ಟ್ ಆಡ್ ನಂಬರ್ ಯಾವುದು ಮಕ್ಕಳ? 3. ಐ ಸಬ್ಟ್ರ್ಯಾಕ್ಟ್ 3. ಸೊ ವಾಟ್ ಡು ಐ ಗೆಟ್? I get 96. Okay, next 96ಇಂದ I subtract 5. ಸೊ ನನಗೆ ಏನು ಬಂತು ಸರ್? 96 minus 5 is 91. Again 91ಇಂದ I subtract the next odd number which is 7. ಅರ್ಥ ಆಗ್ತಿದೆಯಾ ಮಕ್ಕಳ? ಸೊ ಐ ಆಮ್ ಸಬ್ಟ್ರಾಕ್ಟಿಂಗ್ ಈಚ್ ಕಾನ್ಸಿಕ್ಯೂಟಿವ್ ಆಡ್ ನಂಬರ್. ಓಕೆ, 7. ಓಕೆ ಸರ್, ಈಸ್ ಈಕ್ವಲ್ ಟು 91 minus 7 ಅಂದರೆ ಎಷ್ಟು ಸರ್? 84. ಓಕೆ, 84ಇಂದ ಯು ಅಗೈನ್ ಸಬ್ಟ್ರ್ಯಾಕ್ಟ್ 9. ಓಕೆ, ಸೊ 9 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಏನು ಬಂತು ಸರ್? 75. ಓಕೆ, 75ಇಂದ ಐ ಸಬ್ಟ್ರ್ಯಾಕ್ಟ್ ದ ನೆಕ್ಸ್ಟ್ ಆಡ್ ನಂಬರ್ ವಿಚ್ ಈಸ್ 11. ಗುಡ್. ಸೊ ಎಷ್ಟು ಬಂತು ಸರ್? 64ಇಂದ ಐ ಸಬ್ಟ್ರ್ಯಾಕ್ಟ್ 13. ಓಕೆ, ಸೊ ದಿಸ್ ಮೀನ್ಸ್ 51. ಸೊ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳ ನಿಮಗೆ. ಓಕೆ, ಆಯಿತು ಸರ್. ಈಗ 51 ತೊಗೊಳ್ಳಿ ಮಕ್ಕಳ. 51ಇಂದ ನೆಕ್ಸ್ಟ್ ಆಡ್ ನಂಬರ್ ಸಬ್ಟ್ರ್ಯಾಕ್ಟ್ ಮಾಡಿ. ಎಷ್ಟು ಬಂತು ಸರ್? 15 ಈಸ್ ದ ನೆಕ್ಸ್ಟ್ ಆಡ್ ನಂಬರ್. ಸೊ ದ್ಯಾಟ್ ಈಸ್ ಈಕ್ವಲ್ ಟು ಸರ್ 36. ರೈಟ್? ಓಕೆ, ಸೊ 36ಇಂದ ಯು ಸಬ್ಟ್ರ್ಯಾಕ್ಟ್ ದ ನೆಕ್ಸ್ಟ್ ಆಡ್ ನಂಬರ್ ವಿಚ್ ಈಸ್ 17. ಸೊ ಅದನ್ನು ಸಬ್ಟ್ರ್ಯಾಕ್ಟ್ ಮಾಡಿದರೆ ಸರ್ 19. 19ಇಂದ ದ ನೆಕ್ಸ್ಟ್ ಆಡ್ ನಂಬರ್ ಈಸ್
ನೋಡಿ ಮಕ್ಕಳ 19 ಬರುತ್ತೆ. 19 ಮೈನಸ್ 19 ಈಸ್ 0. ವಾವ್, ನೋಡಿದ್ರಾ? ಯು ಗಾಟ್ ಎ ಝೀರೋ. ಯು ಗಾಟ್ ಮಕ್ಕಳ ಝೀರೋ ಯಾಕೆ ಬಂತು ನಿಮಗೆ? ಝೀರೋ ಯಾಕೆ ಬಂತು? ತುಂಬ ಆಬ್ವಿಯಸ್ ಅಲ್ವಾ ಮಕ್ಕಳ? ನೋಡಿ, ನೀವು 1 3 5 7 9 ಇಷ್ಟನ್ನು ಸ್ಟಾರ್ಟಿಂಗ್ ಫ್ರಮ್ 1, ಇಫ್ ಯು ಆ್ಯಡ್ ಆಲ್ ದೀಸ್ ಆಡ್ ನಂಬರ್ಸ್ ಅಪ್ ಟು 19, ಯು ವಿಲ್ ಗೆಟ್ 100 ಅಲ್ವಾ? 1ನಿಂದ 19 ತನಕ ನೀವು ಆ್ಯಡ್ ಮಾಡಿದರೆ ಆವಾಗ 100 ಬರುತ್ತೆ. ಸೊ ನಾವೇನು ಮಾಡ್ತಿರೋದು, 100ಇಂದ ಅದೆಲ್ಲ ಆಡ್ ನಂಬರ್ಸ್ನ ಸಬ್ಟ್ರ್ಯಾಕ್ಟ್ ಮಾಡ್ತಿದ್ದೀವಿ. ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ಝೀರೋ ಬರಲೇಬೇಕು ಅಲ್ವಾ? ರೈಟ್. ಸೊ ಸಿನ್ಸ್ ಯು ಗಾಟ್ ಎ ಝೀರೋ, ವಿ ಕ್ಯಾನ್ ಸೇ ದಟ್ 100 ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಕನ್ಕ್ಲೂಷನ್ ಹೆಂಗೆ ಬರೀಬೇಕು? ಈ ಥರ ಬರೀಬೇಕು. ಆನ್ repeated subtraction, on repeated subtraction of 100 with ಯಾವುದರಿಂದ ನಾವು ಸಬ್ಟ್ರ್ಯಾಕ್ಟ್ ಮಾಡಿದ್ದು? ವಿತ್ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್, ವಿತ್ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ on repeated subtraction of 100 with consecutive odd numbers, we got 0. We got 0, right? Therefore 100 is a perfect square. 100 is a perfect square. ಮಕ್ಕಳ ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. Therefore 100 is a perfect square. ಕರೆಕ್ಟಾ? ಓಕೆ, ಈಗ ಲೆಟ್ಸ್ ಸಿ. ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ. ಸೊ 54 ನೀವೇ ಟ್ರೈ ಮಾಡಿ ಮಕ್ಕಳ. ಇದೇ ಥರ ಸೇಮ್ ಪ್ರೊಸೀಜರ್ ಟ್ರೈ ಔಟ್ 54. ಓಕೆ, ಸೊ ನೀವು ಬರ್ಕೊಂಡ್ರಿ ಅಂತ ಅಂದ್ಕೊಂಡಿದ್ದೀನಿ. ಈಗ ನೋಡಿ, ಐ ವಿಲ್ ಟ್ರೈ ಔಟ್ 54. ಓಕೆ, 54 ಟ್ರೈ ಮಾಡೋಣ. ಓಕೆ, ಇಲ್ಲೇ ಬರಿತೀನಿ. 54 ಲೆಟ್ಸ್ ಸಬ್ಟ್ರ್ಯಾಕ್ಟ್ 1. ಓಕೆ ಸರ್, 54 ಮೈನಸ್ 1 53. 53ಇಂದ ಏನು ಸಬ್ಟ್ರ್ಯಾಕ್ಟ್ ಮಾಡಬೇಕು ಸರ್? 3 ಸಬ್ಟ್ರ್ಯಾಕ್ಟ್ ಮಾಡಬೇಕು. ಏನು ಬಂತು ಸರ್? 50. 50ಇಂದ 5 ಸಬ್ಟ್ರ್ಯಾಕ್ಟ್ ಮಾಡಬೇಕು. ಏನು ಬಂತು ಸರ್? 45. ಕರೆಕ್ಟಾ ಮಕ್ಕಳ? 53 ಮೈನಸ್ 3 ಇಸ್ 50. 50 ಮೈನಸ್ 5 ಇಸ್ 45. ಈಗ ಮತ್ತೆ 45ಇಂದ ಏನು ಸಬ್ಟ್ರ್ಯಾಕ್ಟ್ ಮಾಡಬೇಕು ಸರ್? 7 ಸಬ್ಟ್ರ್ಯಾಕ್ಟ್ ಮಾಡಬೇಕು. 7 ಸಬ್ಟ್ರ್ಯಾಕ್ಟ್ ಮಾಡಿದರೆ ಎಷ್ಟು ಬಂತು? 38. 38ಇಂದ ಏನು ಸಬ್ಟ್ರ್ಯಾಕ್ಟ್ ಮಾಡಬೇಕು ಸರ್? 9 ಸಬ್ಟ್ರ್ಯಾಕ್ಟ್ ಮಾಡಬೇಕು. 9 ಸಬ್ಟ್ರ್ಯಾಕ್ಟ್ ಮಾಡಿದರೆ 29. ಕರೆಕ್ಟಾ ಮಕ್ಕಳ? 29. ನೆಕ್ಸ್ಟು 29ಇಂದ ಯಾವುದನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು ಸರ್? 29ಇಂದ 11 ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸಬ್ಟ್ರ್ಯಾಕ್ಟ್ ಮಾಡಿದರೆ ಎಷ್ಟು ಬಂತು ಸರ್? 18. ಓಕೆ, 18ಇಂದ ಯಾವ ಸಬ್ಟ್ರ್ಯಾಕ್ಟ್ ಮಾಡಬೇಕು? ದ ನೆಕ್ಸ್ಟ್ ಆಡ್ ನಂಬರ್ ವಿಚ್ ಈಸ್ 13. ಸೊ ಎಷ್ಟು ಬಂತು ಸರ್? 5 ಬಂತು. 5ಇಂದ ಐ ಹ್ಯಾವ್ ಟು ಸಬ್ಟ್ರ್ಯಾಕ್ಟ್ ನೆಕ್ಸ್ಟ್ ಆಡ್ ನಂಬರ್ ವಿಚ್ ಈಸ್ 15. ಮಕ್ಕಳ 5 ಮೈನಸ್ 15 ಏನು? -10. ಹೌದು ತಾನೇ? ಡಿಡ್ ವಿ ಗೆಟ್ ಎ ಝೀರೋ? ನೋ, ವಿ ಡಿಡ್ ನಾಟ್ ಗೆಟ್ ಎ ಝೀರೋ. ಮೈನಸ್ ಬಂದುಬಿಡ್ತು. ನೆಕ್ಸ್ಟು ಮೈನಸ್ಸೇ ಇರುತ್ತೆ, ನೆಗೆಟಿವ್ ವ್ಯಾಲ್ಯೂಸೇ ಬರುತ್ತೆ ನಿಮಗೆ ನೆಕ್ಸ್ಟು. ಹೌದಾ? ಝೀರೋ ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ವಿ ಡಿಡ್ ನಾಟ್ ಗೆಟ್ ಎ ಝೀರೋ, ರೈಟ್? ಸೊ ಅದಕ್ಕೆ ವಿ ಸೇ ದಟ್ 54 ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್, ರೈಟ್? ನೀವು ಆನ್ಸರ್ ಬರೀತೀರಾ ಮಕ್ಕಳ? ಆನ್ repeated subtraction, on repeated subtraction of what? Subtraction of 54 with consecutive odd numbers, with consecutive odd numbers. We did not get a zero. Therefore 54
ಈಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಇಟ್ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಮಕ್ಕಳೇ, ನಿಮ್ಗೆ ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ರೈಟ್? ಗುಡ್ ಗುಡ್. ಮಕ್ಕಳೇ, ನಾವು ಇವತ್ತು 2 ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಮಾಡಿದ್ವಿ. ಸೊ 2 ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ವಾಟ್ ಈಸ್ ದ nth ಆಡ್ ನಂಬರ್, ಅದಕ್ಕೊಂದು ಫಾರ್ಮುಲಾ ನಾವೇ ಕಂಡಿಡಿದ್ವಿ, ಪ್ಯಾಟ್ರನ್ ಇತ್ತು, ಆ ಪ್ಯಾಟ್ರನ್ ಕಂಡಿಡಿದ್ವಿ. ಸೊ ಈ ಥರ ಪ್ರಾಬ್ಲಮ್ಸ್ ಕೇಳ್ಬೋದು ನಿಮಗೆ, ರೈಟ್? ಸೊ ಬ್ಯೂಟಿಫುಲ್ ಪ್ರಾಬ್ಲಮ್, 2 ಚೆನ್ನಾಗಿತ್ತು ಪ್ರಾಬ್ಲಮ್ಮು. ಮಕ್ಕಳ, ನೆಕ್ಸ್ಟ್ ಕ್ಲಾಸಲ್ಲಿ, ಈ ಕ್ಲಾಸಲ್ಲಿ ಬೇಡ, ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಎಕ್ಸ್ಪ್ಲೋರ್ ಸಮ್ ಮೋರ್ ಇಂಟ್ರೆಸ್ಟಿಂಗ್ ಪ್ಯಾಟ್ರನ್ಸ್ ಆನ್ ಸ್ಕ್ವೇರ್ಸ್. ತುಂಬ ಚೆನ್ನಾಗಿದೆ, ಆಯಿತಾ? ಅದರಲ್ಲಿ ಎಸ್ಪೆಷಲಿ ಪ್ಯಾಲಿಂಡ್ರೋಮ್ಸ್ ಅಂತ ಇದೆ. ಏನು ಪ್ಯಾಲಿಂಡ್ರೋಮ್ಸ್ ಅಂದರೆ ಏನು, ಅದಕ್ಕೂ ಇದಕ್ಕೂ ಏನು ಸಂಬಂಧ, ಸ್ಕ್ವೇರ್ಸ್ಗೂ ಪ್ಯಾಟ್ರನ್ಸ್ ಆನ್ ಸ್ಕ್ವೇರ್ಸ್ಗೂ ಏನು ಸಂಬಂಧ, ಅದನ್ನೆಲ್ಲ ನೋಡೋಣ ಮಕ್ಕಳ. ಓಕೆ, ಸೊ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.